ಪ್ರೆಗ್ನೆನ್ಸಿಯವರು ಸರಳ ವ್ಯಾಯಾಮ ಮಾಡ್ಕೊಳ್ಳೋದ್ರಲ್ಲಿ ಇನ್ನೊಂದು ಸ್ವಲ್ಪ ಇವತ್ತು ಮಾಡ್ತಾರೆ ಪ್ರಾರ್ಥನಾ ಅವರು. ಶುರು ಮಾಡಿ. ಕೈ ರೈಟ್ ಹ್ಯಾಂಡ್ ಮೇಲಕ್ಕೆ ತೊಗೊಳ್ಳಿ, ಸೈಡ್ ಬೆಂಡಿಂಗ್ ಮಾಡಿ. ತುಂಬ ಓವರ್ ಸ್ಟ್ರೆಚ್ ಮಾಡೋದು ಬೇಡ. ಮನೇಲಿ ಮಾಡ್ಕೊಳ್ತಿರೋರು ಬ್ರೀದ್ ಇನ್ ಒಂದು ಕಡೆಗೆ, ಬ್ರೀದ್ ಔಟ್ ಇನ್ನೊಂದು ಕಡೆಗೆ ಮಾಡಿ. ಇಲ್ಲೊಂದು 5 ಸಲ ಮಾಡ್ತಿದ್ದಾರೆ. ನೀವು ಮನೇಲಿ 10 ಸಲ ಬೇಕಾದರೂ ಮಾಡ್ಕೋಬೋದು. ಒಂದು 5 ಟೈಮ್ಸ್ ಆದಮೇಲೆ ಇವಾಗ ಕಾಲು ದೂರ ಮಾಡ್ಕೊಂಡು ಮಾಡ್ತಾರೆ ಇದನ್ನೇ. ನಾವು ಸ್ವಲ್ಪ ದೂರ ಇಟ್ಕೊಳ್ಳಿ ಕಾಲುಗಳು. ಪಾದದ ಬೇಳು ಹೊರಕ್ಕಿರಬೇಕು. ಇದು ಒಳಗೆ ಟರ್ನ್ ಮಾಡಿಕೊಂಡು ಹಿಮ್ಮಡಿ ಹೊರಗೆ ತೊಗೊಂಡಾಗ ನಮಗೆ ಗ್ರಿಪ್ ಸಿಗುತ್ತೆ, ಕಾಲು ನೇರ ಆಗುತ್ತೆ. ಪಾದಗಳು ಯಾವಾಗಲೂ ಪಾದದ ಬೇಳು ಒಳಗೆ ಟರ್ನ್ ಮಾಡ್ಕೊಂಡು ಮಾಡಬೇಕು ಆಸನಗಳು ಮಾಡುವಾಗ, ಮಂಡಿನೂ ನೇರ ಆಗುತ್ತೆ. ಇದೆಲ್ಲ ಸರಳ ವ್ಯಾಯಾಮಗಳು ಡೈಲಿ ಮಾಡ್ಕೊಳ್ಳಿ. ಇದು ವಯಸ್ಸಾದರೂ ಮಾಡ್ಬೋದು. ಈ ಪ್ರೆಗ್ನೆನ್ಸಿದು ಏನೇನು ತೋರಿಸ್ತಾ ಇದ್ದೀನಿ ಇದನ್ನು ವಯಸ್ಸಾದರೂ ಸಹ ಮಾಡ್ಕೊಳ್ಳಿ, ಈಸಿ ಇರುತ್ತೆ. 5 ಟೈಮ್ಸ್ ಆದಮೇಲೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ಟ್ವಿಸ್ಟಿಂಗ್ ಮಾಡ್ತಾಯಿದ್ದಾರೆ. ನಿಧಾನ ಟರ್ನ್ ಮಾಡ್ಕೊಳ್ಳಿ. ಬ್ರೀದ್ ಇನ್, ಬ್ರೀದ್ ಔಟ್. ಬ್ರೀದ್ ಇನ್ ಒಂದು ಕಡೆಗೆ, ಬ್ರೀದ್ ಔಟ್ ಮಾಡುವಾಗ ಇನ್ನೊಂದು ಕಡೆಗೆ. ಇದೆಲ್ಲ ಮಾಡ್ಕೊಳ್ತಾ ಇದ್ದರೆ ನಿಮಗೆ ರಿಲ್ಯಾಕ್ಸ್ ಆಗಿರುತ್ತೆ. ಮಸಲ್ಸು ಮತ್ತು ನರ್ವ್ ಸಿಸ್ಟಮ್ ಎಲ್ಲ ರಿಲ್ಯಾಕ್ಸ್ ಆಗೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ. ರಿಲ್ಯಾಕ್ಸ್.